ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಅಕ್ಕಿ ಬೇಡ, ಉದ್ದು ಬೇಡ, ಏನು ಬೇಡ. ಇದು ನೋಡಿ ಹಸಿರು, ಇದು ಗ್ರೀನ್ ಮೂಂಗ್ ಅಂತಾರಲ್ಲ, ಹೆಸರು ತೊಗೊಂಡಿದ್ದೀನಿ. ಆಮೇಲೆ ಒಂದು ಸಮ ಪ್ರಮಾಣದಲ್ಲಿ ಒಂದು ಹೆಸರು ತೊಗೊಂಡ್ರೆ ಒಂದು ಸಾಬುದಾನ ತೊಗೊಂಡ್ಬಿಟ್ಟು ನೆನೆಯಕ್ಕಿದ್ದೇನೆ. ಈಗ ತುಂಬ ಚೆನ್ನಾಗಿ ನೆನೆದಿವೆ. ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಪಾಲಕದಲ್ಲೇ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದೇ ರೀತಿ ಕೊತ್ತಂಬರಿ ತೆಗೆದಿಟ್ಕೊಂಡಿದ್ದೀನಿ. 2 ಮೆಣಸಿನ್ಕಾಯಿ ಹಾಕಿದ್ದೀನಿ, ಹಸಿಮೆಣಸು, ಮತ್ತೊಂದು ಸ್ವಲ್ಪ ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಹಾಕಿ ಇದನ್ನು ನುಣ್ಣಗೆ ಏನು ಮಾಡ್ತಾಯಿದ್ದೀನಿ, ಈಗ ರುಬ್ಕೋತಾ ಇದ್ದೀನಿ ನಾನು. ನೋಡಿ ಈಗ ಚೆನ್ನಾಗಿ ರುಬ್ಬಿದ್ದೀನಿ, ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಹಸಿರು ಕಲರ್ ಬಂದಿದೆ ಅಂದರೆ ತುಂಬ ಚೆನ್ನಾಗಿದೆ. ಇದು ಇನ್ಸ್ಟಂಟ್, ಇದೊಂದು ತಾಸು ಇದನ್ನು ಏನು ಮಾಡಬೇಕು, ನೀವು ರೆಸ್ಟ್ಗೆ ಬಿಟ್ಬಿಡಬೇಕು ಟೈಮ್ ಇದ್ದರೆ. ಇಲ್ಲ ಅಂದರೆ ಒಂದು ಅರ್ಧ ತಾಸು ಬಿಟ್ಕೊಂಡು ಮಾಡಬೇಕು. 2 ತಾಸು ಬಿಟ್ಟರೆ ತುಂಬ ಚೆನ್ನಾಗಿ ಆಗ್ತದೆ. ಇದು ಇನ್ಸ್ಟಂಟ್ ಆಗಿರೋದ್ರಿಂದ ಸ್ವಲ್ಪ ಸೋಡಾ ಇದಕ್ಕೆ ಕೂಡಿಸ್ಬೇಕಾಗ್ತದೆ. ನಾನು ಸೋಡಾ ಕೂಡಿಸಿ ಇದನ್ನೇನು ಮಾಡ್ತಾಯಿದ್ದೀನಿ, ಇದಕ್ಕೆ ರೆಸ್ಟಿಗೆ ಬಿಡ್ತಾಯಿದ್ದೀನಿ. ಈಗ ನೋಡಿ ಹೆಸರಿನ ದೋಸೆ ತಯಾರಾಗಿ ರೆಡಿ ಆಗ್ತಾಯಿದೆ. ಇಷ್ಟೊಂದು ಜಾಲಿದಾರ ಆಗ್ತಾಯಿದೆ ನೋಡಿ. ಇದು ಸೈಡ್ ದೋಸೆ ಥರನೂ ಹಾಕ್ಕೋಬೋದು, ನೀವು ಸಾದಾ ನಾರ್ಮಲ್ ದೋಸೆ ಥರನೂ ಹಾಕ್ಕೋಬೋದು. ನೋಡಿ ಇದನ್ನು ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿ. ನಿಮಗೆ ಚೆನ್ನಾಗಿ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು. ನೋಡಿ ಈಗ ಹಸಿರು ದೋಸೆ ರೆಡಿಯಾಗಿದೆ. ಹೆಸರು ಮತ್ತು ಸಾಬುದಾಣಿ, ಪಾಲಕ್, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಇಷ್ಟು ಹಾಕಿಬಿಟ್ಟು ರುಬ್ಬಿದ್ದು ಇನ್ಸ್ಟಂಟ್ ದೋಸೆ ಇದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ.